ನಿಮ್ ಕಾಲೇಜ್ 100ಕ್ಕೆ 100 ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಸರ್ ನಿಮ್ ಕಾಲೇಜಲ್ಲಿ. ಕಾಲೇಜಿನ ಪ್ರಾಂಶುಪಾಲರಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಇದು ನಮ್ಮ BLD ಸಂಸ್ಥೆಯ SS ಪೈಪು ಕಾಲೇಜನ್ನು ನೋಡ್ಲಿಕ್ಕೆ ಸತತ 4 ವರ್ಷಗಳಾಯ್ತು. ಒಂದಕ್ಕಿಂತ ಒಂದು ಹೆಚ್ಚು ದಾಪುಗಾಲ ನಡೀತಾ ಇದೆ. ಇದಕ್ಕೆ ನಮ್ಮ BLD ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿದವರು ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಸಿಬ್ಬಂದಿ ವರ್ಗದವರು ಯಾವುದೇ ಮನೆ ಮಠ ಅಲ್ಲದೆ ತಮ್ಮದೇ ಆದಂತ ಒಂದು ವಿಶಿಷ್ಟವಾದ ಶೈಲಿಯಲ್ಲಿ ಬೋಧನೆಯನ್ನ ಮಾಡುವುದರಿಂದ ಮಕ್ಕಳಿಗೆ ಅನುಕೂಲವಾಗ್ತಾ ಇದೆ. ಯಾವ ರೀತಿ ನಾವು ಸ್ಕೋರ್ ಮಾಡಬೇಕು, ಯಾವ ರೀತಿ ಅಧ್ಯಯನ ಮಾಡಬೇಕು, ಕೇವಲ ಮಕ್ಕಳಿಗೆ ಅಧ್ಯಯನ ಮಾಡೋದು ಒಂದೇ ಅಲ್ಲ, ಸುಶಿಕ್ಷಿತರನ್ನ ಕೂಡ ಮಾಡ್ತಾ ಇದೆ ಈ ನಮ್ಮ BLD SS ಕಾಲೇಜ್. ನನ್ನದೊಂದು ಪ್ರಶ್ನೆ ಏನಪ್ಪ, ವಿಜಯಪುರ ನಗರದಲ್ಲಿ ಸಾಕಷ್ಟು ಕಾಲೇಜುಗಳು ನಾ ಕಾಲೇಜುಗಳಿಗೆ ತಕ್ಕಂತ ಅಂತ ಇಲ್ಲ, 1 ಲಕ್ಷ 2 ಲಕ್ಷ 2 ಲಕ್ಷ ತಮ್ಮ ಸೈನ್ಸ್ ಫೀಸ್ ಅಂತಲ್ಲಿ ಈ ತರ ಒಂದು ರಿಸಲ್ಟ್ ಬಂದಿಲ್ಲ. ನಿಮ್ ಕಾಲೇಜಲ್ಲಿ ಈ ತರ ರಿಸಲ್ಟ್ ಬಂದ ಸರ್ ಹೆಂಗ? ಸರ್, ನಾನು ಇನ್ನೊಂದು ಕಾಲೇಜ್ ಕಂಪೇರ್ ಹೇಳಿಲ್ಲ. ನನ್ನ ಕಾಲೇಜ್ ನಾನು ಹೇಳ್ತೀನಿ, ನನ್ನ ಸಿಬ್ಬಂದಿ ವರ್ಗದವರು ಹಗಲು ರಾತ್ರಿ ಅಲ್ಲದೆ ಮನಸಾರೆ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಬೋಧಿಸಬೇಕು ಅಂತಕ್ಕಂತ ಒಂದು ಏನು ಅವರ ವಿಚಾರಧಾರೆ ಇದೆ ಅಲ್ಲ, ಅವರ ಒಂದು ಪರಿಶ್ರಮ ಏನಿದೆ ಅಲ್ಲ, ಆ ಪರಿಶ್ರಮವೇ ನಮ್ಮ ಅದಲ್ಲದೆ ನಮ್ಮ ಸಂಸ್ಥೆಯವರು ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ನಮ್ಮ BLD ಸಂಸ್ಥೆ ಇದ್ದಿದ್ದು ಬಡ ಮತ್ತು ಪ್ರತಿಭಾನ್ವಿತ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡಬೇಕಂತ ಮುಖ್ಯ ಉದ್ದೇಶದಿಂದ ಹುಟ್ಟಿದ್ದು BLD ಸಂಸ್ಥೆ. ಅದೇ ರೀತಿಯಾಗಿ ನಾವೆಲ್ಲ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದರಿಂದಲೇ ಇದು ಕೂಡ ಸಾಧ್ಯವಾಗತ್ತೆ ಅಂತಕ್ಕಂಥದ್ದನ್ನ ನನ್ನ ಅಭಿಪ್ರಾಯ. ಡಾಕ್ಟರ್ ಗಿರೀಶ್ ಅಕವಂಚಿ, ಪ್ರಾಚಾರ್ಯರು, SS ಪೈಪು ಕಾಲೇಜ್, ವಿಜಯಪುರ. ಮೊದಲನೇದಾಗಿ ನಮಸ್ಕಾರ ತಮ್ಗೆ. ನಮಸ್ತೆ ಸರ್. ನಮ್ಮ ವಿಜಯಪುರ ಜಿಲ್ಲೆಯ ಒಂದು SS ಕಾಲೇಜ್ PUC ಸೆಕೆಂಡ್ ರಿಸಲ್ಟ್ ನಲ್ಲಿ ಒಂದು ಅತ್ಯುತ್ತಮ ಸಾಧನೆ ಮಾಡಿ ಅಂತ ಹೇಳ್ಬೇಕು ಸರ್. ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ? ಪ್ರಥಮ ದರ್ಜೆಯಲ್ಲಿ ಎಷ್ಟು ಮಂದಿ ಆಗ್ಯಾರ? ಸೆಕೆಂಡ್ ಹೇಳ್ತೀರಿ ಸರ್? ನಮ್ಮ ಕಾಲೇಜದ್ದು SS PU ಕಾಲೇಜ್ದು ಎಷ್ಟೇ ಜಿಲ್ಲಾದ್ದು ಟೋಟಲ್ ಸರ್. ಈಗ ನಿನ್ನೆ PUC ದ್ವಿತೀಯ ವರ್ಷದ ಫಲಿತಾಂಶ ಪ್ರಕಟವಾಗಿದೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಅತ್ಯಂತ ಸಂತೋಷಕರವಾದಂತಹ ಒಂದು ಸಂಗತಿ ಏನು ಅಂತಂದ್ರೆ, ನಮ್ಮ BLD ಸಂಸ್ಥೆಯ SS ಪದವಿ ಪೂರ್ವ ಕಾಲೇಜಿನ 3 ವಿದ್ಯಾರ್ಥಿಗಳು, ಆ ನಂತರ ಬರ್ಡೋಲ್ ಗೌರ್ಮೆಂಟ್ ಕಾಲೇಜದ ಒಬ್ಬ ವಿದ್ಯಾರ್ಥಿನಿ, ಒಟ್ಟು ಕಲಾ ವಿಭಾಗದಲ್ಲಿ 4 ಏನದ ಅಂದ್ರೆ ಕ್ರಮವಾಗಿ 2, 3, 4 ರಾಜ್ಯಕ್ಕೆ ರ್ಯಾಂಕ್ಗಳನ್ನು ತೆಗೆದುಕೊಂಡು ಬಂದು ವಿಜಯಪುರ ಜಿಲ್ಲೆಯ ಕೀರ್ತಿಯನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಅವ್ರೇನದ ಅಂದ್ರೆ ಹಬ್ಬಿಸಿದ್ದಾರೆ. ಅದಕ್ಕೆ ಎಲ್ಲರ ವತಿಯಿಂದ ನಾ ಮೊಟ್ಟ ಮೊದಲಿಗೆ ಆ 4 ಜನ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಅವರು ಆ ಹಂತಕ್ಕೆ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಮೇಲೆ ಉಪನ್ಯಾಸಕ ಮಿತ್ರರಿಗೆ, ಎಲ್ಲರಿಗೂ ಅವ್ರು ಬಹಳಷ್ಟು ಏನದ ಅಂದ್ರೆ ಪ್ರಯತ್ನ ಪಟ್ಟು ಈ ರೀತಿಯಾದಂತ ಒಂದು ಸಾಧನೆಗೆ ಅವರು ಕಾರಣೀಭೂತರು. ಆಮೇಲೆ ಅದಕ್ಕೆ ಹಿಂದೆ ಬೆನ್ನೆಲುಬು ಪ್ರಾಚಾರ್ಯರು, ಆಮೇಲೆ BLD ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಸಾಹೇಬರು MB ಪಾಟೀಲ್ ಸಾಹೇಬರು, ಆಮೇಲೆ ಜನರಲ್ ಸೆಕ್ರೆಟರಿ ಅವರಾಗಿದ್ದ ಸುನಿಲ್ ಗೌಡ್ ಸಾಹೇಬರು, ಇವರೆಲ್ಲರ ಪ್ರೇರಣೆಯಿಂದ ಅವ್ರು ಏನದ ಅಂದ್ರೆ ಇವತ್ತು 3 ರ್ಯಾಂಕ್, ಒಂದೇ ಕಾಲೇಜಿಗೆ 3 ರ್ಯಾಂಕ್, ಇಡೀ ರಾಜ್ಯದಲ್ಲಿಯೇ ಏನದ ಅಂದ್ರೆ ಯಾವ ಕಾಲೇಜಿನಲ್ಲಿ 3 ರ್ಯಾಂಕ್ ಗಳಿಸಿಲ್ಲ ಅಂತ ಒಂದು ಖ್ಯಾತಿ ನಮ್ಮ BLD ಸಂಸ್ಥೆ SS ಪದವಿ ಪೂರ್ವ ಕಾಲೇಜಿಗಿದೆ. ಅದಕ್ಕೆ ನಾವೆಲ್ಲರೂ ಏನದ ಅಂದ್ರೆ ಹೆಮ್ಮೆ ಪಡತಕ್ಕಂತ ವಿಷಯ. ನಾನು IS ಕಾಳಪ್ಪನವರ್, ಆಡಳಿತಾಧಿಕಾರಿ SS ಕ್ಯಾಂಪಸ್. ಈಗಾಗಲೇ ನಮ್ಮ ಕಾಲೇಜಿನ ನಮ್ಮ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ IS ಕಾಳಪ್ಪನವರ್ ಸರ್ ಹೇಳಿದಂತೆ, ಮೊದಲಿಗೆ ನನ್ನ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನ ರಾಜ್ಯದ ತುಂಬಾ ಹರಿಸಿದ್ದಾರೆ. ಅದರೊಟ್ಟಿಗೆ ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ಸರ್ ಆಲ್ರೆಡಿ ನಮ್ಮ ಕಾಲೇಜಿನಲ್ಲಿ ಈ ವರ್ಷ ಸುಮಾರು 441 ವಿದ್ಯಾರ್ಥಿಗಳು ಪರೀಕ್ಷೆ ಹಾಜರಾಗಿದ್ರು. ಅದರಲ್ಲಿ 105 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ ಸರ್. ಇದು ದೊಡ್ಡ ಹೆಮ್ಮೆಯ ವಿಷಯ. ಅದರ ಜೊತೆಗೆ ಫಸ್ಟ್ ಕ್ಲಾಸ್ ನಲ್ಲಿ 224 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಜೊತೆಗೆ ಸೆಕೆಂಡ್ ಕ್ಲಾಸ್ ನಲ್ಲಿ ಕೇವಲ 38 ವಿದ್ಯಾರ್ಥಿಗಳು, ಪಾಸ್ ಕ್ಲಾಸ್ ನಲ್ಲಿ ಅಂದ್ರೆ ಕೇವಲ 8 ಜನ ವಿದ್ಯಾರ್ಥಿಗಳು. ಉಳಿದ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿ ಒಟ್ಟಿನಲ್ಲಿ ನಮ್ಮ ಕಾಲೇಜಿನ ಫಲಿತಾಂಶ 94.7% ಫಲಿತಾಂಶವನ್ನ ಹೊಂದಿ ಇವತ್ತಿನ ದಿವಸ
ರಾಜ್ಯಕ್ಕೆ 3 ಜನ ವಿದ್ಯಾರ್ಥಿಗಳು ನಮ್ಮದೇ ಕಾಲೇಜಿನಿಂದ ಹೊರಬಿದ್ದು ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಅವರಿಗಾಗಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅದರ ಜೊತೆಗೆ ಕಲಾ ವಿಭಾಗದಲ್ಲಿ 94% ವಿಜ್ಞಾನ ವಿಭಾಗದಲ್ಲಿ 100ಕ್ಕೆ 100ರಷ್ಟು ವಿದ್ಯಾರ್ಥಿಗಳು ಪಾಸಾಗಿ ನಮ್ಮ ಕಾಲೇಜಿನ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಿದ್ದಾರೆ. ಅದರ ಜೊತೆಗೆ ವಾಣಿಜ್ಯ ವಿಭಾಗದಲ್ಲಿ 98ರಷ್ಟು ರಿಸಲ್ಟ್ ಅನ್ನ ಮಾಡಿದ್ದಾರೆ. ಇವೆಲ್ಲ ಅಂಕಿಅಂಶಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಸರ್. ವಿಜ್ಞಾನ ವಿಭಾಗದಲ್ಲಿ ಎಷ್ಟು ಪಡೆದಿದೆ ಸರ್? 100ಕ್ಕೆ 100ರಷ್ಟು ರಿಸಲ್ಟ್ ಆಗ್ಯದ ಸರ್. ಯಾವ 1% ಕಡಿಮೆ ಆಗಿಲ್ಲ. ಎಷ್ಟು ವಿದ್ಯಾರ್ಥಿಗಳು ಕೂತಿದ್ರು ಅಷ್ಟು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೋದ್ರ ಜೊತೆಗೆ 20 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ ಸರ್, ಸೈನ್ಸ್ನವರೇ. ಹಾಗಾಗಿ ನಮ್ಮ ಕಾಲೇಜಿನ ಅಂಕಿಅಂಶಗಳನ್ನು ಹೇಳಲಿಕ್ಕೆ ಒಂದ್ ರೀತಿ ಹೆಮ್ಮೆ. ಅದರ ಜೊತೆಗೆ ಇನ್ನೊಂದು ಅಂತಂದ್ರೆ ಈ ಎಲ್ಲಾ ಕಾರ್ಯವು ಯಶಸ್ವಿಯಾಗಿ ನಾವು ಹೊರಗೆ ಬರಬೇಕು ಅಂತಂದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಜೊತೆಗೆ ಜನರಲ್ ಸೆಕ್ರೆಟರಿ ಅವರು, ಅದ್ರ ಜೊತೆಗೆ ನಮ್ಮ ಕ್ಯಾಂಪಸ್ಸಿನ ಆಡಳಿತಾಧಿಕಾರಿಗಳು ಅವರ ಚಾಕಚಕ್ಯತೆ, ರಾತ್ರಿ ಹಗಲು ನಮ್ಮ ಮೇಲೆ ಅವರು ಇಟ್ಟಿರ್ತಕ್ಕಂತಹ ಗಮನ, ಅವರ ಮಾರ್ಗದರ್ಶನವನ್ನು ಕೇಳಿರ್ತಕ್ಕಂಥ ನಮ್ಮ ಎಲ್ಲ ಉಪನ್ಯಾಸಕ ಬಂಧುಗಳು, ಇವರೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ಕಾಲೇಜಿನ ಬಗ್ಗೆ ಹೆಮ್ಮೆಯನ್ನು ಪಡ್ತಾ, ನಾನು ತುಳಸಿದಾಸ್ ಪವಾರ್, ಹಿಂದಿ ಉಪನ್ಯಾಸಕರು, SSPU ಕಾಲೇಜ್ ಬಿಜಾಪುರ. ಹೇಮರಾಜ್ ಚಾನಲ್ದಿಂದ ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಏನಮ್ಮ, ಏನು ಯಾಕೆ ರಿಸಲ್ಟ್ ಚೆನ್ನಾಗಿ ಮಾಡಿದ್ರಿ? ಏನು ಎಷ್ಟು ಪರ್ಸೆಂಟ್ ಆಗೈತೆ ಅಂದ್ರೆ? ನಂದು 595 ಅಂಕಗಳು. ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ. ನಾನು BLD ಸಂಸ್ಥೆ SS ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ವ್ಯಾಸಂಗವನ್ನು ಪೂರ್ಣಗೊಳಿಸಿದ್ದೇನೆ. ಹೀಗಾಗಿ ಎಲ್ಲ ಸರ್ಗಳು, ಟೀಚರ್ಸ್ ಸಪೋರ್ಟ್ ಮಾಡಿದ್ರು. ಆಮೇಲೆ ಹೆತ್ತ ತಂದೆ ತಾಯಿಗಳು ಕೂಡ ಹೆಲ್ಪ್ ಮತ್ತು ಸಪೋರ್ಟ್ ಇತ್ತು. ಹೀಗಾಗಿ ನಮ್ಮ ಪ್ರಾಚಾರ್ಯರಿಗೆ ಮತ್ತು ಆಡಳಿತ ಅಧಿಕಾರಿಗಳಿಗೆ ಮತ್ತು ನಮ್ಮ ಎಲ್ಲ ಟೀಚರ್ಸ್ ಮತ್ತು ಸರ್ಸ್ಗೆ ಮತ್ತು ಹೆತ್ತ ತಂದೆ ತಾಯಿಗೆ ತುಂಬಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಯಾವ ವಿಭಾಗದಲ್ಲಿ ಬಂದಿದೆ? ನಾನು ಕಲಾ ವಿಭಾಗದಲ್ಲಿ. ಇನ್ನು ಮುಂಬರುವ ವಿದ್ಯಾರ್ಥಿಗಳು ಅಂದ್ರೆ ನಿನ್ನ ಸಹೋದರಿಗಳಾಗಲಿ, ಜೂನಿಯರ್ಸ್ ಆಗ್ಲಿ, ಅಂದ್ರೆ ಯಾವ ರೀತಿ ಅಭ್ಯಾಸ ಮಾಡ್ಬೇಕಂತ ನೀನ್ ಸಲಹೆ ಕೊಡ್ತೇನೆ? ಅವರಲ್ಲಿ ಹಠ ಮತ್ತು ಛಲ, ನಾನು ಸಾಧಿಸುತ್ತೇನೆ ಎಂಬ ಛಲ ಇದ್ರೆ ಮಾತ್ರ ಅವರು ಸಾಧಿಸಲು ಸಾಧ್ಯ ಸರ್. ಆಮೇಲೆ ಫಸ್ಟ್ ಇಂದಾನೇ ಓದ್ಕೊತ ಬರ್ಬೇಕು. ನಾ ಇಲ್ಲ ರಿಸಲ್ಟ್ ನಂದು ಆನ್ಯುವಲ್ ಎಕ್ಸಾಮ್ ಸಮೀಪ ಬಂದಾಗ ನಾನು ಓದ್ತೀನಿ ಅಂದ್ರೆ ಆಗೋದಿಲ್ಲ ಸರ್. ಫಸ್ಟ್ ಇಂದಾನೇ ಎಫರ್ಟ್ ಹಾಕೋದ್ ಬಂದ್ರೆ ಲಾಸ್ಟಿಗೆ ಪ್ರತಿಫಲ ಸಿಗುತ್ತೆ ಸರ್. ನನ್ನ ಹೆಸರು ಸಾನಿಕಾ ಮೆಟ್ಗಾರ್ ಅಂತ. ನಾನು ಅಕ್ಷತಾ ಚವಾಣ್, BLD ಸಂಸ್ಥೆ SS ಪದವಿ ಪೂರ್ವ ಕಾಲೇಜಿನಲ್ಲಿ 2 ವರ್ಷದ PUC ಶಿಕ್ಷಣವನ್ನು ಮುಗಿಸಿದ್ದೇನೆ. ನಾನು 594 ಅಂಕಗಳನ್ನು ಪಡೆಯುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ 3ನೇ ಸ್ಥಾನ ಮತ್ತು ವಿಜಯಪುರ ಜಿಲ್ಲೆಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ಅದಕ್ಕಾಗಿ ನಾನು ನನ್ನ ಹೆತ್ತ ತಂದೆ ತಾಯಿ ಮತ್ತು ನನ್ನ BLD ಸಂಸ್ಥೆಯ ಎಲ್ಲ ಶಿಕ್ಷಕರಾಗಲಿ, ಎಲ್ಲ ಆಡಳಿತಾಧಿಕಾರಿಗಳಾಗಲಿ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನಾನು ಯುವರಾಜ್ ಬಗಲಿ ಅಂತ ಇಂಡಿ ತಾಲೂಕಿನ ಕೊಟ್ಟನಾಳದ ನಿವಾಸಿ. ನಾನು BLD SSPU ಕಾಲೇಜಿನಲ್ಲಿ ಓದುತ್ತಿದ್ದು 2 ವರ್ಷ ವ್ಯಾಸಂಗ ಮುಗಿಸಿದ್ದು ಈಗ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದು ಅಂದರೆ 593 ಅಂಕಗಳನ್ನು ಪಡೆದಿದ್ದೇನೆ. ನಾನು ನನ್ನ ಸಾಧನೆ ಅಲ್ಲದೆ ಇದು ಗುರುಗಳು ಹಾಗೂ ನನ್ನ ಮನೆಯಲ್ಲಿ ಇರುವ ಸಾಧನೆ ಎಲ್ಲ ಎಂದು ಹೇಳುತ್ತೇನೆ. ನನ್ನ ಹೆಸರು ಲಕ್ಷ್ಮೀ ಶ್ರೀಕಾಂತ್ ನಂದು. ನಾನು ಗೌರ್ಮೆಂಟ್ PU ಕಾಲೇಜ್ ಬೋರ್ಡಲ್ದಲ್ಲಿ ಕಲಾ ವಿಭಾಗದಲ್ಲಿ ಓದಿದ್ದು ಈಗ PUC ಯಲ್ಲಿ 600ಕ್ಕೆ 594 ಅಂಕಗಳನ್ನು ಪಡೆದು ವಿಜಯಪುರ ಜಿಲ್ಲೆಗೆ ದ್ವಿತೀಯ ಸ್ಥಾನ ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ನಾನು ಇಷ್ಟು ರಿಸಲ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ನನಗೆ ವಿದ್ಯಾಭ್ಯಾಸ ಕಲಿಸಿದಂತ ನನ್ನ ಕಾಲೇಜಿನ ಎಲ್ಲಾ ಲೆಕ್ಚರ್ಸ್ ಮತ್ತೆ ಮನೆಯಲ್ಲಿ ತಾಯಿ ಮತ್ತೆ ಅಣ್ಣನ ಸಪೋರ್ಟ್ ತುಂಬಾ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನಮ್ ತಂದೆ ಎಲ್ಲ ತೀರ್ಕೊಂಡಿದ್ದಾರೆ. ನಾನು 6ನೇ ತರಗತಿಯಲ್ಲಿದ್ದಾಗ ನಮ್ ತಾಯಿಯವರು ಮನೆ ಕೆಲಸ ಮಾಡ್ತಾರೆ, ಅಣ್ಣನು ಕೂಡ ಮನೆ ಕೆಲಸ ಮಾಡ್ತಾರೆ.